ಸಂಡೇ ಸ್ಪೆಷಲ್ಗೆ ಡಿಫ್ರೆಂಟಾಗಿ ಒಂದು ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಿವರು ಮತ್ತು ಗುಂಡ್ಕಾಯಿ ಮಾತ್ರ ತರಿಸಿದ್ದೀನಿ. ಹಾಗಾದರೆ ಬನ್ನಿ ಈ ಟೇಸ್ಟಿಯಾದ ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಹೋಳು ತೆಂಗಿನಕಾಯಿ, ಒಂದೆರಡು ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸ್ವಲ್ಪ ಶುಂಠಿ, ಚಕ್ಕೆ ಲವಂಗ, ಏಲಕ್ಕಿ ಹಾಗೆ ಗೋಡಂಬಿ ಮತ್ತು ಟೊಮೊಟೊ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫಸ್ಟು ಕಾಯಿ ಪೀಸಸ್ ಹಾಕ್ಕೊಂಡು ಮತ್ತು ಅದಕ್ಕೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಒಂದು ಟೊಮೊಟೊ, ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ ಒಂದು 4 ಹಾಕ್ಕೊಂಡ್ರೆ ಸಾಕು. ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಒಂದು 4 ಮತ್ತು ಒಂದು ಚೂರು ಶುಂಠಿ, ಹಾಗೆ ಚಕ್ಕೆ ಲವಂಗ, ಏಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡು ಅದಕ್ಕೆ 1 ಸ್ಪೂನು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಈಗಾಗಲೇ. ಮತ್ತು 1 ಸ್ಪೂನ್ ಧನಿಯಾ ಪುಡಿ, ಹಾಗೆಯೇ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ನೀರು ನೋಡಿಕೊಂಡು ಸೇರಿಸ್ಕೊಂಡು ರುಬ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಅದಾದಮೇಲೆ ಹೆಚ್ಚಿಟ್ಕೊಂಡಿರುವ 1 ಟೊಮೊಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವೆರಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವ ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ಅರ್ಧ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಲಿವರ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಹಾಗಾಗಿ ಅದನ್ನು ಅರ್ಧ ಭಾಗ ಮತ್ತು ಗುಂಡ್ಕಾಯಿ ಕೂಡ ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಬೇಗನೂ ಬೇಯುತ್ತೆ, ನೋಡೋಕ್ಕೂ ಹಾಗೆ ಸುಮಾರು ಕಾಣುತ್ತೆ ನೋಡಿ. ಇವಾಗ ಇದಕ್ಕೆ ಅರ್ಧ ಸ್ಪೂನು ಅರಿಶಿನ ಮತ್ತು 1 ಸ್ಪೂನು ಅಂದರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕೂಡ ಸೇರಿಸ್ಕೊಂಡು ಈ ಪೀಸಸ್ಗೆಲ್ಲ ಹಿಡಿಯೋ ಹಾಗೆ ಚೆನ್ನಾಗಿ 1-2 ನಿಮಿಷ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡೋಣ. ಉಪ್ಪೆಲ್ಲ ಅಂಟ್ಕೋಬೇಕಲ್ಲ ನೋಡಿ. ಇವಾಗ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ, ಆ ಚಿಕನ್ ಲಿವರ್ ಮತ್ತು ಗುಂಡ್ಕಾಯಲ್ಲಿರೋ ನೀರು ಹಾಗೆ ಉಪ್ಪು ಹಾಕ್ಕೊಂಡಿದ್ವಲ್ಲ, ಸೊ ನೀರು ಬಿಟ್ಕೊಂಡಿದೆ. ಇವಾಗ ಸ್ವಲ್ಪ ಈ ನೀರೆಲ್ಲ ಇಂಗೋವರೆಗೂ ಮತ್ತೆ ಕಲಸಿ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಮಸಾಲೆ ಎಲ್ಲ ಹಸಿಯಾದಾಗೆ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಮ್ಮಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು ನೋಡಿ. ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಮತ್ತು ತೆಗೆದು ನೋಡ್ತಾ ಇದ್ದೀನಿ, ಸೊ ಇನ್ನೂ ಬೇಯಬೇಕು. ಚಿಕನ್ ಗುಂಡ್ಕಾಯಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸೊ ಹಾಗಾಗಿ ಇನ್ನೂ ಬೇಯಬೇಕಾಗತ್ತೆ. ಸೊ ಒಂದು ಸತಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಇನ್ನೊಂದು 10-15 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ಚಿಕನ್ ಗುಂಡ್ಕಾಯಿ ಮತ್ತು ಲಿವರ್ ಸಾಂಬಾರು ರೆಡಿಯಾಗಿ ಹೋಯಿತು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನಂತೂ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿದೆ. ಜೊತೆಯಲ್ಲಿ ಸಲಾಡ್ಗೆ ಸೌತೆಕಾಯಿ ಸ್ಲೈಸಸ್ಸು ಮತ್ತು ಈರುಳ್ಳಿ ಹಾಗೆ ನಿಂಬೆಹಣ್ಣು ಕೂಡ ಇಟ್ಟಿದ್ದೆ ನೋಡಿ. ತುಂಬಾ ಟೇಸ್ಟಿಯಾಗಿ ಬಂತು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.